ನಮಸ್ಕಾರ ವೀಕ್ಷಕರೇ. ನಮ್ಮ ಇವತ್ತಿನ ಟಾಪಿಕ್ನಲ್ಲಿ ನಾವು ಆಡುವ ಮಕ್ಕಳು ಮನೆಯ ಕಟ್ಟಿದ್ದರು ಎಂಬ ದಾಸರ ಪದದ ಒಂದು ಗೂಢಾರ್ಥವನ್ನು ತಿಳಿಯೋಣ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಗೆಂದು ಮುಡಿದೋಡಿದರು. ಅಂದರೆ ಹೀಗಿರಬೇಕು ಸಂಸಾರ, ಹೀಗೆ ಬರೆದಿರಲು ಪ್ರಾಚೀನ. ಅಂದರೆ ಆಡುವ ಮಕ್ಕಳು ಅಂದರೆ ಒಂದು ಸಮುದ್ರ ತೀರದಲ್ಲಿ ನೀವು ಒಂದು ಮಕ್ಕಳು ಆಡುವಾಗ ಒಂದು ನೋಡ್ಬೋದು, ಒಂದು ಮನೆಯನ್ನು ಕಟ್ತಾರೆ. ಕಟ್ಟಿ ಆದಮೇಲೆ ಅವರಿಗೆ ಒಂದು ಬೋರ್ ಆದ ಮೇಲೆ ಅದನ್ನೆಲ್ಲ ಮುರಿದು ಆ ಮಣ್ಣನ್ನೆಲ್ಲ ಸರಿಸಿ ಓಡಿ ಹೋಗ್ತಾರೆ. ಹಾಗೆ ನಮ್ಮ ಒಂದು ಸಂಸಾರ ಎಂಬುದು ಕೂಡ ಹಾಗೆ ಇರಬೇಕು ಅಂತ ಇದರ ಒಂದು ಪರಿಚಯ. ಅಂದರೆ ಸಂಸಾರ ಎಂಬುದು ಸಹ ಒಂದು, ನಾವು ಅದರಲ್ಲಿ ಡೀಪ್ ಮುಳುಗಿ ಹೋಗಬಾರ್ದು. ಹೇಗೆ ಆ ಮಕ್ಕಳು ಒಂದು ಮನೆ ಮಾಡಿ ಸ್ವಲ್ಪ ಟೈಮ್ ನಂತರ ಅದನ್ನು ಬಿಟ್ಟು ಓಡಿ ಹೋಗ್ತಾರೆ, ಹಾಗೆ ಇರಬೇಕು. ಅಂದರೆ ಈ ದೇಹವನ್ನು ಬಿಟ್ಟು ಹೋಗ್ತಾ ಇರಬೇಕು. ಸ್ವಲ್ಪ ಟೈಮ್ ಏನು ಈ ದೇಹವೆಂಬ ಒಂದು ಆಕಾರವನ್ನು ನಾವು ರೂಪಿಸುವುದು ಮತ್ತು ಅದನ್ನು ಬಿಟ್ಟು ಹೋಗುವುದು ಅನ್ನುವಂತಹ ಒಂದು ಅರ್ಥ ಏನಿದೆ ಅದನ್ನು ಹೇಳ್ತಾರೆ. ಹೀಗಿರಬೇಕು ಸಂಸಾರ ಅಂದರೆ ಸಂಸಾರ ಹೀಗಿರಬೇಕು, ಹೀಗೆ ಬರೆದಿರಲು ಪ್ರಾಚೀನ. ಅಂದರೆ ಪ್ರಾಚೀನದಲ್ಲಿ ಒಂದು ಶಾಸ್ತ್ರದಲ್ಲಿ ಹೀಗೆ ಬರೆದಿದೆ ಅಂತ ಅದರ ಅರ್ಥ. ಪ್ರಾಚೀನ ಅಂದರೆ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಬರೆದಿದೆ ಅಂತ. ನಂತರ ಬರುವಂಥದ್ದು ಸಂತೆಯು ಮೆರೆಯಿತು ನಾನಾ ಪರಿ. ಅಂದರೆ ಸಂಜೆಯಲ್ಲಿ ಹಿಡಿದರು ತಮ್ಮ ತಮ್ಮ ದಾರಿ. ಅಂದರೆ ಒಂದು ಯಾವುದಾದ್ರೂ ರಥೋತ್ಸವ ಇತ್ಯಾದಿಗಳು ಆಗುವಾಗ ಒಂದು ಸಂತೆ ಮೆರೀತದೆ. ಸಂತೆ ಮೆರೆದಾದ್ಮೇಲೆ ಎಲ್ಲ ಅಲ್ಲಿ ಬರ್ತಾರೆ, ಒಂದು ವಸ್ತುಗಳನ್ನು ಶಾಪಿಂಗ್ ಮಾಡಲಿಕ್ಕೆಲ್ಲ ಬರ್ತಾರೆ. ನಂತರ ಸಂಜೆಯಲ್ಲಿ ತಮ್ಮ ತಮ್ಮ ದಾರಿ ಇರ್ತಾರೆ. ಅಂದರೆ ಅಂಗಡಿ ಬಂದ್ ಮಾಡಿ ಆದಮೇಲೆ ಅವರು ಅವರವರ ಒಂದು ಮನೆಗೆ ಹೋಗ್ತಾರೆ. ಹೀಗೆ ನಮ್ಮದು ಒಂದು ಸಂತೆಗೆ ನಾವು ಬರುವುದು, ಸಂತೆ ಮುಗಿದ ಮೇಲೆ ಹೋಗುದು. ಅಂದರೆ ಈ ದೇಹವನ್ನು ಜೀವನದಲ್ಲಿ ಬರುವುದು, ನಂತರ ಜೀವನ ನಂತರ ಹೊರಡುವ ಅಂತ ಅರ್ಥ. ಹಕ್ಕಿಯು ಬಂದಿತು ಅಂಗಳದಲ್ಲಿ, ಹಾರಿ ಹೋಯಿತು ಆ ಕ್ಷಣದಲ್ಲಿ. ಅಂದರೆ ಹಕ್ಕಿ ಅಂದರೆ ಈ ಆತ್ಮ ಎಂಬುದೇನಿದೆ ಅದು ಅಂಗಳ ಅಂದರೆ ಈ ದೇಹ ಎಂಬ ಒಂದು ಭೂಮಿಗೆ ಬರ್ತದೆ. ಭೂಮಿಗೆ ಬಂದು ಸ್ವಲ್ಪ ಕ್ಷಣದಲ್ಲಿ ಹಾರಿ ಹೋಗ್ತದೆ ಅಂತ. ಆ ಕ್ಷಣದಲ್ಲಿ ಹಾರಿ ಹೋಯ್ತು ಅಂದರೆ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತ ಏನು ಹೇಳ್ತಾರೆ ಹಾಗೆ. ಅದಕ್ಕೆ ಕ್ಷಣ ಮಾತ್ರದಲ್ಲಿ ನಮ್ಮದೊಂದು ಪ್ರಪಂಚದಲ್ಲಿ ಕ್ಷಣ ಮಾತ್ರದಲ್ಲಿ ನಾವಿರೋದು, ಹಾಗೆ ಹೋಗುದು. ಪರಮಾತ್ಮನ ಕ್ಷಣ ಮಾತ್ರದಲ್ಲಿ ನಾವಿರ್ತೀವಿ. ನಮಗೆ ಒಂದು 100 ವರ್ಷ 80 ವರ್ಷ ಅಂತ ಕಾಣ್ಬೋದು. ಅದೇ ಪರಮಾತ್ಮನಿಗೆ ಇದು ಕ್ಷಣ ಕಾಲ, ಅದು ಆ ಕ್ಷಣದಲ್ಲೇ ಹೋಯಿತು ಅಂತ. ಹೀಗಿರಬೇಕು ಸಂಸಾರ ಅಂತ. ನಂತರ ವಸತಿಕಾರನು ವಸತಿಗೆ ಬಂದ, ಹೊತ್ತಾರೆ ಎದ್ದು ಹೊರಟು ಹೋದ. ಅಂದರೆ ವಸತಿಕಾರ ಅಂದರೆ ಹೇಳ್ತಾರೆ ಒಂದು ಬಾಡಿಗೆ ಮನೆಗೆ ನಾವು ಬರ್ತೇವೆ, ಒಂದು ಟೆನೆಂಟ್ ಆಗಿ. ಅಂದರೆ ಒಂದು ಬಾಡಿಗೆ ಮನೆಗೆ ಬರ್ತೇವೆ. ಅಂದರೆ ಪರಮಾತ್ಮನ ಈ ಬಾಡಿಗೆ ಮನೆಗೆ ನಾವು ಬರುವುದು. ಹೊತ್ತಾರೆ ಎದ್ದು ಹೊರಟು ಹೋದ. ಅಂದರೆ ಹೊತ್ತಾರೆ ಅಂದರೆ ಒಂದು ಹೊತ್ತಾದ ಕೂಡಲೇ, ಲೇಟ್ ಆದ ಕೂಡಲೇ ಅವರದು ಕೆಲಸ ಮಾಡಿ ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗುದು. ಬಾಡಿಗೆ ಅಂದರೆ ಬಾಡಿಗೆ ಇಷ್ಟು ಅದಿಗೆ ಒಂದು ಲೀಸ್ ಅಂತ ಮಾಡಿರ್ತಾರೆ. ನಮಗೆ ಒಂದು 80 ವರ್ಷ ಈ ದೇಹದಲ್ಲಿ ಲೀಸ್ ಇರ್ತದೆ. ಅದನ್ನು ತೀರಿಸಿದ ಮೇಲೆ ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುದು. ಪ್ರಾಣಿಯ ಪಕ್ಷಿಯ ವಾಪಸ್ ಮನುಷ್ಯನ ಏನಾದರೂ ಆಗುದು. ಹಾಗೆ ಈ ಹೀಗೆ ಬರುವುದು ಹೋಗುದು ಬರುವುದು ಹೋಗುದು ಏನಂತೆ ಆತ್ಮಕ್ಕೆ ಸಾಕಾಗಿ ಹೋಗ್ತಂತೆ. ಆದ್ದರಿಂದ ಹೇಗೆ ಹೊರಗೆ ಬರಬೇಕು ಅಂದರೆ ಅದರಲ್ಲೇ ಹೇಳ್ತಾರೆ, ಸಂಸಾರವೆಂಬ ಪಾಶವ ಬಿಡಿಸಲು ಕಂಸಾರಿ ಪುರಂದರ ವಿಠಲನ ಸ್ಮರಿಸುವಂತ. ಅಂದರೆ ಈ ಸಂಸಾರ ಎಂಬಂತಹ ಒಂದು ಪಾಶ ಏನಿದೆ, ಪಾಶ ಅಂದರೆ ಏನು ಹೇಳ್ತಾರೆ, ಅದರ ಶೇಪ್ ನೋಡಿದರೆ ನಿಮಗೆ ಒಂದು ರೌಂಡ್ ಶೇಪ್ ಇರ್ತದೆ ಪಾಶದ್ದು. ಅಂದರೆ ಅದರಲ್ಲೇ ಬರುದು ಹೋಗುದು ಬರುದು ಹೋಗುದು. ಒಂದು ಗಂಟೆ ಇರ್ತದೆ. ಆ ಗಂಟಲ್ಲಿ ಇದ್ದದ್ರಿಂದ ಇಲ್ಲೇ ತಿರುಗ್ತಾ ಇರ್ತೇವೆ. ಆ ಗಂಟನ್ನು ಯಾರು ಬಿಡಿಸಬೇಕಂದ್ರೆ ಕಂಸಾರಿ ಪುರಂದರ. ಅಂದರೆ ಕಂಸನನ್ನು ಕೊಂದಂತಹ ಆ ಪುರಂದರ ವಿಠಲ ಏನಿದ್ದಾನೆ, ಅಂದರೆ ಪರಮಾತ್ಮ ಶ್ರೀಮನ್ನಾರಾಯಣನ ಸ್ಮರಿಸಿದರೆ ಸ್ಮರಣೆ ಒಂದೇ ಸಾಲದು ಅಂತ ಹೇಳ್ತಾರೆ. ಆ ಸ್ಮರಣೆ ಒಂದು ಮಾಡಿದರೆ, ನೀವು ಅವರನ್ನೇ ನೆನೆದಿದ್ರೆ, ಡೈಲಿ ಅವನ ಪ್ರಾರ್ಥನೆ ಮಾಡಿದರೆ, ಅವ ಈ ಸಂಸಾರ ಎಂಬಂತಹ ಬಂಧದಿಂದ ಈ ಗಂಟೆ ಏನಿದ್ದಾನೆ ಅವ ಬಿಚ್ಚುತ್ತಾನೆ. ಗಂಟು ಬಿಚ್ಚಿದಾಗ ಒಂದು ಸ್ಟ್ರೇಟ್ ಲೈನ್ ಆಗ್ತದೆ, ಒಂದು ಪಾಶ ಇದ್ದದ್ದು. ಅದರಿಂದ ನಾವು ಸೀದಾ ಮೋಕ್ಷಕ್ಕೆ ಹೋಗ್ಬೋದು. ಆ ಪಾಸ್ ಇಲ್ಲಿ ತಿರುಗ್ತಾ ಇರಬೇಕಂತ ಇಲ್ಲ. ಹಾಗೆ ಇದರ ಒಂದು ಗೂಢಾರ್ಥ ಏನಿದೆ, ಅದರ ಅರ್ಥ ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಗೆಂದು ಮುರಿದೋಡಿದರು. ಹೀಗೆ ಇನ್ನು ನಾವು ದಾಸರ ಪದಗಳ ಬಗ್ಗೆ ಗೂಢಾರ್ಥವನ್ನು ನಾವು ತಿಳಿತಾ ಹೋಗುವ ಮುಂದಿನ ವಿಡಿಯೋಗಳಲ್ಲಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಮೆಚ್ಚುಗೆ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.